ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ನಿಮ್ಮ ಯಾವುದೇ ಗಾಡಿ ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬೇಗ ಸೇಲ್ ಮಾಡಬೇಕು ಅಂತಿದ್ದರೆ ನಿಮ್ಮ ಗಾಡಿ ಫೋಟೋಸ್ ನಮ್ಮ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿದರೆ ನಾವು ಸ್ವಲ್ಪ ಸಮಯದ ನಂತರ ನಿಮಗೆ ಕರೆ ಮಾಡಿ ಮಾಹಿತಿ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುತ್ತೇವೆ. ನಿಮ್ಮ ಗಾಡಿನೂ ಕೂಡ ಬೇಗ ಸೇಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ? ಕೆಳಗಡೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಗಾಡಿಯ ಫೋಟೋಸ್ನ ಸೆಂಡ್ ಮಾಡಿ. ನಮ್ಮ ವಾಟ್ಸಪ್ ನಂಬರು 8888383995. ಇದು ನಮ್ಮ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಗಾಡಿಯ ಫೋಟೋಸ್ ಮಾತ್ರ ಕಳಿಸಿ. ವೀಕ್ಷಕರೇ, ಇದು ಒಂದು ಅಂಜನ್ ಗಾಡಿ ಸೇಲಿಗೆ ಬಂದಿದೆ. ಇದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಲ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ದಿನದ ಹಿಂದೆ. ಮತ್ತು ಅದೇನೋ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವರು ರೇಟ್ ಒಂದು ಸ್ವಲ್ಪ ಜಾಸ್ತಿ ಹೇಳಿದ್ರು ಹೋದ ಸತಿ ಅಪ್ಡೇಟ್ ಮಾಡಿದಾಗ. ಈ ಸತಿ ರೇಟ್ನ ತುಂಬ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಅಪ್ಡೇಟ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಈ ಗಾಡಿ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಅಂತೆ. ಹಾಗೂ ಈ ಗಾಡಿನೂ ಸ್ವಲ್ಪ ತುಂಬ ಕಡಿಮೆ ಪ್ರೈಸಲ್ಲಿ ಈಗ ಹೇಳಿದ್ದಾರೆ. ಈ ಗಾಡಿ ಡೀಟೇಲ್ಸ್ ಮತ್ತು ಹಾಗೂ ಈ ಗಾಡಿ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸ್ಕಿಪ್ ಮಾಡಿ ಕೂಡ ನೋಡಬೇಡಿ. ಅವರು ಮತ್ತೆ ಹೇಳಿರೋಂಥ ಏನಾದರೂ ಮಾಹಿತಿ ಮಿಸ್ ಆಗ್ಬೋದು. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ಫುಲ್ ಡೀಟೇಲ್ಸು ಸಿಗುತ್ತೆ. ಹಾಗೂ ಓನರ್ ನಂಬರು ಕೂಡ ಕೊನೆಯಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ನೀವು ಡೈರೆಕ್ಟಾಗಿ ಓನರ್ಗೂ ಕೂಡ ಕರೆ ಮಾಡಿ ಕೇಳ್ಕೊಬೋದು. ಇವಾಗ ಅವರು ಓನರ್ ಹೇಳಿರೋಂಥದ್ದನ್ನ ಪ್ಲೇ ಮಾಡ್ತೀನಿ. ಅದಕ್ಕೂ ಮುನ್ನ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದು ಪೇಂಟ್ ಗಿಂಟೆಲ್ಲ ತುಂಬ ಲುಕ್ಕಾಗಿ ಮಾಡಿಫೈ ಆಗಿದೆ. ಗಾಡಿ ಡೀಟೇಲ್ಸ್ನ ಓನರ್ ಹೇಳಿದ್ದಾರೆ, ಈಗ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡ್ದಂಗೆ. ಜೆನ್ ಅಲ್ಲ ಅದು ಗಾಡಿ? ಹೌದು ಸರ್. ಓಕೆ ಸರ್, ಅದು ಮಾಡಲಿ ಯಾವುದು ಇವಾಗ? 2003 ಹತ್ರ ಸರ್. 2003? ಹ್ಞೂ ಸರ್. ಹೋದ ಸತಿ 5 ಏನೋ ಹೇಳ್ದಂಗಿತ್ತಲ್ಲ? ಅದು 4 ಮಂದಿ ಐತೆ ನೋಡಿ ಸರ್. 4ನೇ ಪಾರ್ಟಿ. 4ನೇ ಪಾರ್ಟಿನಾ? ಹ್ಞೂ ರೀ. ಇವಾಗ ಪ್ರೆಸೆಂಟ್ 4ನೇ ಓನರಲ್ಲಿ ಐತೆ? ಹ್ಞೂ ಸರ್. ಓಕೆ ಓಕೆ. ಪೆಟ್ರೋಲ್ ಒಂದೇ ಅಲ್ಲ ಇರೋದು? ಪೆಟ್ರೋಲ್ ರೀ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಇನ್ಸೂರೆನ್ಸ್ ಎಫ್ಸಿ ರನ್ನಿಂಗ್ ಐತ್ರಿ ಸರ್. ಇನ್ಸೂರೆನ್ಸ್ ಇನ್ನು ಎಷ್ಟು ದಿನ ಇದೆ ಸರ್ ಅದು? ಅದು ಇನ್ಸೂರೆನ್ಸ್ ಸರ್ ಮುಗ್ದಂಗೆ ಕಾಣುತ್ತೆ ರೀ. ಹಾಂ. ಇದು 24 ತನ ಎಫ್ ಸಿ ರನ್ನಿಂಗ್ ಐತ್ರಿ. ಯಾವುದು? ಎಫ್ ಸಿ 24 ತನ ಐತ್ರಿ. ಎಫ್ ಸಿ 24 ತನಕ ಆಯ್ತಾ? ಹಾಂ ಸರ್. 8 ತಿಂಗಳು ಆಯ್ತು ನೋಡಿ ಸರ್ ಅದು. ಓಕೆ. ಈಗ ಇನ್ಸೂರೆನ್ಸ್ ರನ್ನಿಂಗ್ ಐತೆ ಇಲ್ಲ ಅಂತ ಗೊತ್ತಿಲ್ಲ? ಹಾಂ ಇಲ್ರಿ ಸರ್. ಓಕೆ. ಅಕಸ್ಮಾತ್ ರನ್ನಿಂಗ್ ಇಲ್ಲ ಅಂದರೆ ನೀವೇ ಕಟ್ಕೊಡ್ತೀರಾ? ಹ್ಞೂ ಸರ್. ಎಷ್ಟು ಬರ್ಬೋದ ಸರ್ ಅದು? ಅದು ಡಿಪೆಂಡ್ ಅಪ್ಪ ನಿಮ್ಮ ಮೇಲೆ ಇರುತ್ತೆ ಸರ್. ಒಂದು ಥರ್ಡ್ ಪಾರ್ಟಿ ಬರುತ್ತೆ ಅದು. ಥರ್ಡ್ ಪಾರ್ಟಿ ಅಂದರೆ ಒಂದು 5,000 ರಿಂದ 10,000 ಒಳಗೆ ಆಗ್ಬೋದು. ಎಷ್ಟು ಬರೋದಿಲ್ಲ ಸರ್, ಕಮ್ಮಿ ಬರೋದ್ರಿ. ಒಂದು 6 ತಿಂಗಳು ಮಾಡೋದ್ರಿ. ಅಲ್ಲ, 6 ತಿಂಗಳು ಗೊತ್ತಿಲ್ಲ ನಮಗೆ, ವರ್ಷದ್ದು ಹೇಳಿದ್ದು ನಾನು. ಒಂದು 2-3 ಸಾವಿರ ರೂಪಾಯಿ ಬರುತ್ತೆ ನೋಡಿ ಸರ್. ಹಾಂ ಹಾಂ. ಓಕೆ, ಇರಲಿ ಬಿಡ್ರಿ, ಏನು ತೊಂದರೆ ಇಲ್ಲ. ಈಗ ಟೈರಲ್ಲಿ ಎಷ್ಟು ಪರ್ಸೆಂಟ್ ಇದಾವೆ? ಅದು ಮುಂದಿನ 90 ಮೊನ್ನೆ ಹಾಕ್ಸ್ಬಿಟ್ಟು ಸರ್. MRF ಒಂದು 2 ತಿಂಗಳು ಹತ್ರ ಹಾಕಿಸ್ರಿ. ಹಾಂ ಹಾಂ. ಒಂದು 100 ಕಿಲೋಮೀಟ್ರ್ ಅಡ್ಡಾಗೈತೆ ರೀ ಅದು. ಎಷ್ಟು? ಒಂದು 100 ಕಿಲೋಮೀಟ್ರ್ ಅಡ್ಡಾಗೈತೆ ನೋಡಿರಿ ಸರ್. ಅದು ಟೈರ್ ಹಾಕಿದ್ದೀನಿ ರೀ. ಚೆನ್ನಾಗಿದ್ದಾವೆ ಹಂಗಾದ್ರೆ? ಹಾಂ, ಹೊಸ ಟೈರ್ನ ರೀ ಅವು. ಹಾಂ ಹಾಂ ಹಾಂ. ಮುಂದೆ ಹಿಂದಿನ ಒಂದು 50% ಬರೋದು ರೀ. ಇಂಜಿನ್ ಎಲ್ಲ ಕಂಡೀಷನ್ ಚೆನ್ನಾಗಿದೆಯಾ? ಇಂಜನ್ ಭಾರಿ ಗುಡ್ ಕಂಡೀಷನ್ ರೀ. ಚೆನ್ನಾಗಿದೆ ಹಂಗಾದ್ರೆ? ಹ್ಞೂ ಸರ್. ಇದರ ಪವರ್ ಸ್ಟೇರಿಂಗ್ ಏನೋ ಬರುತ್ತಾ? ಪವರ್ ಸ್ಟೇರಿಂಗ್ ಬರಲ್ಲ ಸರ್. ಪವರ್ ವಿಂಡೋ ಬರ್ತಾವೆ ರೀ 2. ಪವರ್ ವಿಂಡೋ ಇದಾವೆ, ಪವರ್ ಸ್ಟೇರಿಂಗ್ ಇಲ್ಲ? ಇಲ್ಲ ಸರ್. ಓಕೆ. ಮುಂದ್ಲವೆ 2 ಬರ್ತಾವಲ್ಲ? ಹ್ಞೂ ಸರ್. ಓಕೆ ಓಕೆ. ಇದು ಎಲ್ಲಿರೋದು ಗಾಡಿ? ಇದು ಮುಧೋಳ ರೀ ಸರ್. ಯಾವ್ದಾ? ಜಮಖಂಡಿ ಮುಧೋಳ ರೀ. ಮುಧೋಳು? ಹ್ಞೂ ರೀ. ಹಾಂ ಹಾಂ. ಅಲ್ಲೇ ಮುಧೋಳಲ್ಲೇ ಸಿಗುತ್ತಾ ಗಾಡಿ? ಇದು ಒಂದು ಹಳ್ಳಿಯಾಗ ಐತ್ರಿ ಸರ್. ಮತ್ತೆ ಒಂದು 10 ಕಿಲೋಮೀಟ್ರ್. ಎಷ್ಟು? 10 ಕಿಲೋಮೀಟ್ರ್ ಆಗತ್ತೆ ಸರ್. ಹಳ್ಳಿಯಾಗ ಐತ್ರಿ ಇದು. ಹಾಂ, ಮುಧೋಳಿಂದ 10 ಕಿಲೋಮೀಟ್ರ್ ಹಳ್ಳಿ. ಹ್ಞೂ ಸರ್. ಓಕೆ. ಇವಾಗ ಗಾಡಿಗೆ ರೇಟ್ ಹೇಳ್ಬಿಡ್ರಿ. ಬರ್ರಿ ಸರ್. ಗಾಡಿಗೆ ರೇಟು ಹ್ಞೂ ರೀ ಹೇಳ್ಬಿಡಿ. ಅದು 80 ಮಾತ್ರ ಕೊಡ್ರಿ ಸರ್. ಫೈನಲ್ 80 ಅಥವಾ ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಫೈನಲ್ 80 ಮಾಡೋದ್ರಿ. ಹಾಂ. ನೋಡೋಣ, ಒಂದು ಹೆಚ್ಚು ಕಮ್ಮಿ ಮಾಡೋಣ್ರಿ. ಹಾಂ.
75 80 ಬಂದ್ರೆ ಕೊಡೋಣ್ರಿ. ಅದೇ ಈಗ ಅದ್ರಾಗೂ 2003ದಲ್ಲ, ಅದ್ರ ಬೇರೆ 4 ಓನರ್ ಆಗಿದ್ದಾರೆ. ಬಂದಾಗ ಹೆಚ್ಚು ಕಮ್ಮಿ ಮಾಡಿ ಕೊಟ್ಬಿಡಿ. ಹ್ಞೂ ಸರ್. ಓಕೆನಾ? ಸರಿ, ಈಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ಅದನ್ನು. ವೀಕ್ಷಕರೇ, ಇದು ಹೊಸತಿ ಅಪ್ಡೇಟ್ ಮಾಡಿದಾಗ 1,20,000 ಏನೋ ಹೇಳಿದರು. ಈ ಸತಿ ನೆಗೋಷಿಯಬಲ್ ಮಾಡಿದ್ದಾರೆ. ಒಂದು 80 ಹೇಳ್ತಿದ್ದಾರೆ, ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ. ಏನೋ ಎಮರ್ಜೆನ್ಸಿ ಐತೆ, ಗಾಡಿ ಸೇಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ಮತ್ತೆ ಈ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಇದನ್ನು ಹೊಸದಾಗಿ. ವೀಕ್ಷಕರೇ, ಇವನ್ನ ಡೈರೆಕ್ಟಾಗಿ ಇವ್ರಿಗೆ ಕರೆ ಮಾಡ್ಬೇಕಂದ್ರೆ ನಿಮಗೆ ಇವಾಗ ಏನು ಡಿಸ್ಪ್ಲೇ ಕಾಣ್ತಿದೆಯೋ ನಂಬರು, ಇವಾಗ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಒಂದು ಸಲ ವಿಸಿಟ್ ಮಾಡಿಕೊಂಡು ಗಾಡಿ ಚೆಕ್ ಮಾಡಿಕೊಂಡು ಡಾಕ್ಯುಮೆಂಟ್ ಚೆಕ್ ಮಾಡಿಕೊಂಡು, ಓಕೆನಾ, ನಿಮ್ಗೆ ಗಾಡಿ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡು ತೊಗೊಂಬರ್ಬೋದು. ಹಾಗೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರ ನಿಮ್ಮ ಗಾಡಿ ಯಾವ್ದಾದ್ರು ಸೇಲ್ ಇದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ ಕಳಿಸೋದನ್ನು ಕೂಡ ಮರಿಬೇಡಿ.